ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಒಬ್ಬರು ತುಂಬಾ ಸ್ಪೆಷಲ್ ಗೆಸ್ಟ್ ಆ್ಯಂಡ್ ಹೀ ಈಸ್ ದ ಮ್ಯಾನ್ ಹೂ ಟಾಟ್ ಮಿ ಎವ್ರಿಥಿಂಗ್. ಹೀಸ್ ನನ್ ಅದರ್ ದ್ಯಾನ್ ಮೈ ಫಾದರ್. ವೆಲ್ಕಮ್ ಟು ದ ಶೋ ಪಪ್ಪ. ನಮಸ್ಕಾರ. ನನ್ನ ಶೋಗೆ ಬಂದು ಹೇಗೆ ಅನ್ನಿಸ್ತಿದೆ ನಿಮಗೆ? ನನಗೆ ತುಂಬ ಸರ್ಪ್ರೈಸ್ ಇದು. ನನ್ನ ಮಗಳು ಈ ಥರ ಒಂದು ಪಾಡ್ಕಾಸ್ಟ್ಗೆ ಎಂಟ್ರಿ ಆಗ್ತಾಳೆ, ಅದು ಮೊದಲ ಪಾಡ್ಕಾಸ್ಟ್ ನನ್ನದೇ ಆಗಿರುತ್ತೆ ಅಂತ ಒಂದು ಅಚ್ಚರಿ ಮತ್ತು ಸಂತೋಷದಾಯಕ. ಯಾಕಂದರೆ ನೀನು ಒಂದು ನಿನ್ನ ಶೈಕ್ಷಣಿಕ ಜೀವನ ಬಿಟ್ಟು ಒಂದು ಹೊಸದೇನೋ ಕಲಿಬೇಕು ಅನ್ನೋ ಹಂಬಲದಿಂದ ಈ ಥರ ಒಂದು ಹೊಸ ಪ್ರಯೋಗವನ್ನು ಶುರು ಮಾಡಿದೆಯಲ್ಲ, ಇದು ನನಗೆ ಇಷ್ಟವಾಯಿತು. ಸೊ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಫ್ಯೂಚರ್ ಪಾಡ್ಕಾಸ್ಟ್. ತುಂಬ ಧನ್ಯವಾದಗಳು. ನಿಮ್ಮ ಬಗ್ಗೆ ಒಂದು ಕಿರುಪರಿಚಯನ ನಮ್ಮ ವೀಕ್ಷಕರಿಗೋಸ್ಕರ ಕೊಡ್ತೀರಾ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಕಾಶ್ ಚೌಗ್ಲೆ ಅಂತ. ಮೂಲತಃ ಬೆಳಗಾಂ ಜಿಲ್ಲೆ ಕಾಗವಾಡ ತಾಲೂಕು ಉಗಾರ್ ಬುದ್ರುಕ್ ಗ್ರಾಮ. ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಶಾಲೆಯಲ್ಲಿ ಮುಗಿಸಿದ್ದು ನನ್ನೂರಲ್ಲಿನೇ. ಹೈಸ್ಕೂಲ್ ಸಹಿತ ಅಲ್ಲಿಯೇ ಪದ್ಮಾವತಿ ಹೈಸ್ಕೂಲಲ್ಲಿ ಮುಗಿಸಿದ್ದು. ನಂತರ ನನ್ನ PU ವಿದ್ಯಾಭ್ಯಾಸವನ್ನು ಶಿವಾನಂದ ಕಾಲೇಜ್ ಕಾಗವಾಡದಲ್ಲಿ ಮುಗಿಸಿ BSc BK ಕಾಲೇಜ್ ಬೆಳಗಾವಿಯಲ್ಲಿ, ಆಮೇಲೆ ನನ್ನ MSc ಮ್ಯಾಥಮೆಟಿಕ್ಸನ್ನು ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡದಲ್ಲಿ, ಆಮೇಲೆ B.Ed ಸರ್ಕಾರಿ ಶಿಕ್ಷಣ ಮಹಾವಿದ್ಯಾಲಯ ಬೆಳಗಾವಿಯಲ್ಲಿ ಮುಗಿಸಿದೆ. ಪ್ರಸ್ತುತ ನಾನು ಕಳೆದ 22 ವರ್ಷಗಳಿಂದ ಶ್ರವಣಬೆಳಗೊಳದಲ್ಲಿ ವಾಸವಾಗಿರೋದು. ನಾನು ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು KR ಪೇಟೆ, ಅಂದರೆ ಇವಾಗ ಅದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಗಿದೆ, ಅಲ್ಲಿ ಗಣಿತಶಾಸ್ತ್ರ ಉಪನ್ಯಾಸಕನಾಗಿ ಕಳೆದ 15 ವರ್ಷಗಳಿಂದ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಹಾಗೆ ನಿಮ್ಮ ಹವ್ಯಾಸಗಳೇನೇನಿವೆ? ನನ್ನ ಹವ್ಯಾಸಗಳಂತ ಬಂದಾಗ ನನ್ನ ಫ್ರೆಂಡ್ಸ್ ಹೇಳೋ ಪ್ರಕಾರ ನನ್ನನ್ನು ಬಹುಮುಖ ಪ್ರತಿಭೆ ಅಂತ ಕರೀತಾರೆ. ಅಂದರೆ ನನಗೆ ಅವ್ರು ಹೇಳೋ ಪ್ರಕಾರ ನನ್ನನ್ನು ನಾನು ಹೇಳ್ಕೊಳ್ಳಲ್ಲ, ನನಗೆ ಬರದೇ ಇರೋ ವಿದ್ಯೆನೇ ಇಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ನನ್ನೆಲ್ಲ ಸ್ನೇಹಿತರಿಗೆ ನಾನು ಈ ಮಾಧ್ಯಮದ ಮುಖಾಂತರ ಧನ್ಯವಾದಗಳನ್ನು ಹೇಳಿ ಬಯಸ್ತೀನಿ. ಆಗಾಗ ನನ್ನ ಸ್ನೇಹಿತರು ನನಗೆ ಹೇಳ್ತಾರೆ, ನೀನು ಇಂಜಿನಿಯರ್ ಆಗಬೇಕಾಗಿತ್ತು, ಅಲ್ಲೋ ನೀನು ಟೀಚರ್ ಆಗಿದ್ದಿಲ್ಲ ಅಂತ. ಸೊ ಅದನ್ನು ಕೇಳಿದಾಗ ನಿಜವಾಗೂ ನಾನು ಇಂಜಿನಿಯರ್ ಆಗಬೇಕಾಗಿತ್ತು, ಆದರೆ ಅಂದಿನ ಪರಿಸ್ಥಿತಿಯಲ್ಲಿ ಇಂಜಿನಿಯರ್ ಓದುವ ಒಂದು ಹಣಕಾಸಿನ ವ್ಯವಸ್ಥೆ ಇರದೇ ಇರೋದ ಕಾರಣ ಆ ಸಂದರ್ಭದಲ್ಲಿ CET ಬರಲಿಲ್ಲ. ಸೊ ಹೀಗಾಗಿ ನಾನು ಹೆಚ್ಚಾಗಿ ಫ್ರೆಂಡ್ಸ್ಗಳನ್ನು ಮಾಡಿಕೊಳ್ಳೋಕ್ಕೆ ಬಯಸ್ತೀನಿ. ನನಗೆ ಫ್ರೆಂಡ್ಸ್ ಅಂದರೆ ತುಂಬ ಇಷ್ಟ. ಸೊ ಇವತ್ತಿಗೂ ಸಹಿತ ನನ್ನ ಪ್ರಾಥಮಿಕ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜ್, ಪದವಿ, MSc, B.Ed ಈ ನನ್ನ ಶೈಕ್ಷಣಿಕ ಜೀವನದಲ್ಲಿ ಎಲ್ಲ ಹಂತಗಳಲ್ಲಿ ಏನೇ ನನಗೆ ಫ್ರೆಂಡ್ಸ್ ಇದ್ದರೋ ಆಲ್ಮೋಸ್ಟ್ ನಾನು ಅಲ್ಲಿ ಏನು ಕನೆಕ್ಟೆಡ್ ಇದ್ದೋ ಅದೇ ಸ್ನೇಹಿತರು ಈಗಲೂ ನನ್ನ ಜೊತೆಗೆ ಕನೆಕ್ಟೆಡ್ ಇದ್ದಾರೆ. ಸೊ ಹೀಗಾಗಿ ನನಗೆ ಫ್ರೆಂಡ್ಸ್ ಅಂದರೆ ತುಂಬ ಇಷ್ಟ. ಅದ್ರ ಜೊತೆಗೇ ನಾನು ಒಂದು ಒಳ್ಳೆಯ ಹಾಬಿ ಅಂತ ಹೇಳಿದ್ರೆ ಬಿಡುವಿನ ಸಮಯದಲ್ಲಿ ಮೌತ್ ಆರ್ಗನನ್ನು ಪ್ಲೇ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನೀವು ಹೇಳ್ದಂಗೆ ಮೌತ್ ಆರ್ಗನ್ ನುಡಿಸ್ತೀನಿ ಅಂದ್ರಿ, ಅದು ಯಾವಾಗಲಿಂದ ಕಲ್ತ್ರಿ, ಹೇಗೆ ಕಲ್ತ್ರಿ, ಹಿಂದಿನ ಬ್ಯಾಕ್ಗ್ರೌಂಡ್ ಸ್ಟೋರಿ ಏನು? ಇದು ತುಂಬ ಒಂದು ಅಚ್ಚರಿ ಅಂತ ಹೇಳ್ಬೋದು. ನಾನು BScಯಲ್ಲಿ ಓದುವಾಗ ನನಗೊಬ್ಬ ಫ್ರೆಂಡು ಒಂದು ಮೌತ್ ಆರ್ಗನನ್ನು ತಂದು ಕೊಡ್ತಾರೆ. ಅಂದರೆ ಅವ್ರಿಗೆ ಯಾವುದೋ ಸಿಕ್ಕಿತ್ತು. ಸೊ ಅವರಿಗೆ ಗೊತ್ತಿತ್ತು ನನಗೆ ಅದನ್ನು ಕೊಟ್ಟರೆ ಬಹುಶಃ ಇವನು ಅದನ್ನೇನಾದರೂ ಮಾಡಬಹುದು, ಈ ಕಲೆಯನ್ನು ಕರಗತ ಮಾಡ್ಕೊಳ್ಬೋದು ಅಂತ. ಸೊ ಆದರೆ ನಾನು BScಯಲ್ಲಿ ಇರುವಾಗ ತಂದು ಕೊಟ್ಟಾಗ ನನಗೂ ಅದನ್ನು ಕಲೀಲಿಕ್ಕೆ ಆಗಲಿಲ್ಲ, ಸ್ವಲ್ಪ ಕಷ್ಟ ಅನ್ನಿಸ್ತು. ಆದರೂ ನಾನು ಅದನ್ನು ಎಸೆದೆ, ಹಾಗೆ ನನ್ನ ಜೊತೆಗೆ ಇಟ್ಕೊಂಡಿದ್ದೆ. ಸೊ ನಾನು BSc ಮುಗಿದ ನಂತರ MScಗೆ ಸೇರಿಕೊಂಡಾಗ ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡದಲ್ಲಿ ನಿಜಲಿಂಗಪ್ಪ ಹಾಸ್ಟೆಲ್ ನನಗೆ ರೂಮ್ ಅಲಾಟ್ ಆಗಿತ್ತು. ಆ ಸಂದರ್ಭದಲ್ಲಿ ನನ್ನ ರೂಮ್ಮೇಟಾಗಿ ಸುನೀಲ್ ವಾಜ್ವೆ ದಾಂಡೇಲಿ ಅವರನ್ನು ನನ್ನ ರೂಮ್ಮೇಟಾಗಿ ಅಲಾಟ್ ಮಾಡ್ತಾರೆ. ನಮಗಿಬ್ಬರಿಗೂ ಅಲಾಟ್ ಆಗಿರುತ್ತೆ. ಇನ್ನೊಬ್ಬ ಸುನೀಲ್ ವಾಜ್ವೆ ಅವರ ಫ್ರೆಂಡು ಮೋಸೆಸ್ ರೊಸಾರಿಯೋ ಅಂತ ಇರ್ತಾರೆ. ಅವರಿಗೆ ರೂಮ್ ಸಿಕ್ಕಿರಲ್ಲ, ಯಾಕಂದರೆ ಅವ್ರು ಲೇಟ್ ಅಡ್ಮಿಷನ್ ಆಗಿರುತ್ತೆ. ಅದು ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ಗೆ ಅಡ್ಮಿಷನ್ ಆಗಿರ್ತಾರೆ. ಆವಾಗ ಸುನೀಲ್ ವಾಜ್ವೆ ಬಂದು ರಿಕ್ವೆಸ್ಟ್ ಮಾಡ್ತಾರೆ, ನೋಡಿ ಇವರಿಗೆ ರೂಮ್ ಸಿಕ್ಕಿಲ್ಲ, ನಮ್ಮ ರೂಮಲ್ಲೇ ಕೆಲವೊಂದು ದಿನ ಇಟ್ಕೊಳ್ಳೋಣ ಅಂತ. ಸೊ ಖಂಡಿತವಾಗಿ ಅದರಲ್ಲೇನು ಸಂದೇಹವಿಲ್ಲ, ಕರ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಸೊ ಅವ್ರು ಬರ್ತಾರೆ ನಮ್ಮ ರೂಮ್ಗೆ.
ನನ್ನ ರೂಮಿಗೆ ಬಂದಾಗ ನನ್ನ ಟೇಬಲ್ ಮೇಲೆ ಆ ಮೌತ್ ಆರ್ಗನ್ ಇರುತ್ತೆ. ಅದನ್ನು ನೋಡಿ ಅವ್ರು ಕೇಳ್ತಾರೆ, ನೀವು ನುಡಿಸ್ತೀರಾ ಅಂತ. ಇಲ್ಲ, ಕಲಿಯುವ ಆಸಕ್ತಿ ಇದೆ ಅಂತ ಹೇಳ್ತೀನಿ. ಅದಕ್ಕೆ ಮೊಜಾರೆ ಹೇಳ್ತಾರೆ, ನಾನು ನಿಮಗೆ ಕಲಿಸ್ಕೊಡ್ತೀನಿ, ನನಗೆ ಅದು ನುಡಿಸ್ಲಿಕ್ಕೆ ಬರುತ್ತೆ ಅಂತ. ಸೊ ವಿಶೇಷವಾಗಿ ಇದನ್ನು ಕ್ರಿಶ್ಚಿಯನ್ಸಲ್ಲಿ ತುಂಬ ಜನ ಇದನ್ನು ಕರಗತ ಮಾಡ್ಕೊಂಡಿರ್ತಾರೆ, ಈ ಥರ ಇನ್ಸ್ಟ್ರೂಮೆಂಟ್ಸನ್ನು. ಸೊ ಅವರು ನನಗೆ ಒಂದು ಚಿಕ್ಕದಾದಂಥ ಒಂದು ಪದ್ಯವನ್ನು, ಅಂದರೆ ಇಂಗ್ಲೀಷ್ ರೈಮನ್ನು ಹೇಳ್ತಾರೆ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ಈ ಒಂದು ರೈಮನ್ನು ನೀವು ನುಡಿಸ್ಲಿಕ್ಕೆ ಕಲಿತ್ರೆ ಬೇರೆ ಎಲ್ಲವನ್ನು ಸಲೀಸಾಗಿ ಕಲಿಬೋದಂತ. ಸೊ ಅವ್ರು ನನಗೆ ಅವತ್ತು ಹೇಳ್ಕೊಡ್ತಾರೆ. ಸೊ ಅದರ ಜೊತೆಗೆ ಒಂದು 2 ಹಿಂದಿ ಸಾಂಗ್ಸನ್ನು ಹೇಳ್ಕೊಡ್ತಾರೆ. ಸೊ ಅಲ್ಲಿಂದ ಈ ಪ್ರಯಾಣ ಶುರು ಆಗುತ್ತೆ. ಅದು ಇವತ್ತಿಗೂ ನನ್ನ ಜೊತೆಗಿದೆ. ಸೊ ಈ ಸಂದರ್ಭದಲ್ಲಿ ಮೊಸೆಸ್ ರೊಸಾರಿಯೋಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಈ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ. ನಾನು ಎಷ್ಟೋ ಸಾರಿ ಅವರ ಫೋನ್ ನಂಬರನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಆದರೆ ಅದು ಇವತ್ತಿಗೂ ನನಗೆ ಸಿಕ್ಕಿಲ್ಲ. ಸೊ ಅದಕ್ಕೆ ಯಾರಾದರೂ ದಾಂಡೇಲಿಯವರು ಮೊಸೆಸ್ ರೊಸಾರಿಯವರ ನಂಬರನ್ನು ನನಗೆ ಶೇರ್ ಮಾಡಿದ್ರೆ ತಮಗೆಲ್ರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ದಯವಿಟ್ಟು ಕಾಮೆಂಟ್ ಸೆಕ್ಷನ್ಸ್ನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಈ ಒಂದು ಅದ್ಭುತ ಕಲೆ ಹಿಂದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಬ್ಯಾಕ್ಗ್ರೌಂಡ್ ಸ್ಟೋರಿ ಇದೆ. ನಿಮ್ಮ ಕಲೆಯ ಒಂದು ಝಲಕ್ ನಮ್ಮ ಆಡಿಯನ್ಸ್ಗೋಸ್ಕರ. ಇದು ಮೌತಾರ್ಗನ್ ನಾನು ಮತ್ತೆ ತೊಗೊಂಡಿದ್ದು. ಆ ಮೌತಾರ್ಗನ್ ಹಾಳಾಯಿತು. ಸೊ ನಾನು ಪ್ಲೇ ಮಾಡ್ತಾ ಇರೋದು ಇದು 16 ಸಾಲ್ ಫಿಲ್ಮ್ದಿಂದ. ಇದು ಮೊಸೆಸ್ ರೊಸಾರಿಯವರೇ ನನಗೆ ಹೇಳಿಕೊಟ್ಟಿದ್ದು. ಅಪ್ಪನ ದಿಲ್ ತು ಆವಾರ. ಸೊ ಸಾಧ್ಯವಾದರೆ ಇದನ್ನು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ತುಂಬ ಅದ್ಭುತವಾಗಿತ್ತು. ನಾನು ನೋಡಿರೋ ಹಾಗೆ ನೀವು ಲೈಫಲ್ಲಿ ತುಂಬ ಬ್ಯುಸಿ ಇರೋಕ್ಕೆ ಇಷ್ಟಪಡ್ತೀರಾ. ಒಂದು 10 ಟಾಸ್ಕ್ಸ್ ಇದ್ದರೂ ಅದನ್ನು ಒಟ್ಟಿಗೆ ಮ್ಯಾನೇಜ್ ಮಾಡ್ತೀರಾ. ಇದು ಹೇಗೆ ಸಾಧ್ಯ? ಇದು ನನಗೆ ಮೊದಲಿನಿಂದ ಬಂದದ್ದು ಈ ಕಲೆ. ಸೊ ನನಗೆ ನನ್ನನ್ನು ನಾನು ತುಂಬ ಬ್ಯುಸಿ ಇಡಲಿಕ್ಕೆ ಬಯಸ್ತೀನಿ. ಅದು ನನಗೆ ಬಹುಶಃ ಎಲ್ರಿಗೂ ಆಗಲ್ಲ. ಸೊ ದೇವರು ನನ್ನಲ್ಲಿ ಆ ಶಕ್ತಿ ಕೊಟ್ಟಿದ್ದಾನೆ. ಸೊ ಎಷ್ಟೇ ಕಷ್ಟ ಬಂದ್ರೂ ನನಗೆ ಇವತ್ತು ಈ ಟಾಸ್ಕ್ ಮಾಡಬೇಕಾದ್ರೆ ಆವತ್ತೇ ಅದನ್ನು ಮಾಡಬೇಕು. ಸೊ ಎಂಥದೇ ಇರಲಿ, ಸೊ ನಾನು ಮಾಡಲಿಕ್ಕೆ ಬಯಸ್ತೀನಿ. ಸೊ ಹೀಗಾಗಿ ನಾನು ಹೇಳೋದಿಷ್ಟೇ, ನಿಮ್ಮನ್ನು ನೀವು ಆದಷ್ಟು ಬ್ಯುಸಿಯಾಗಿಟ್ಕೊಳ್ಳಿ. ಸೊ ನಿಮಗೇನು ಸಾಧ್ಯನೋ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಪಡಿ, ಮಾರ್ಗದರ್ಶನ ಪಡ್ಕೊಳ್ಳಿ. ಸೊ ಬ್ಯುಸಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ. ಸೊ ಹೀಗಾಗಿ ದೇವರು ನನಗೆ ಆ ಶಕ್ತಿ ಕೊಟ್ಟಿದ್ದಾನೆ. ಇವತ್ತಿನವರೆಗೂ ಆ BP ಶುಗರ್ ಅಂತ ಏನೂ ಕೊಟ್ಟಿಲ್ಲ. ಯಾಕಂತಂದರೆ ನನಗೆ ಟೆನ್ಷನ್ ಅಂತೂ ಬರೋದಿಲ್ಲ. ನಿಮ್ಮನ್ನು ನೀವು ಬ್ಯುಸಿ ಇಟ್ಕೊಂಡ್ರೆ ಖಂಡಿತವಾಗಿ ಎಲ್ಲೂ ಸುಲಲಿತವಾಗಿ ನಡೆಯೋದ್ರಲ್ಲಿ ಸಂದೇಹವಿಲ್ಲ. ಸೊ ನೀವು ಅಷ್ಟೇ ಬ್ಯುಸಿ ಶೆಡ್ಯೂಲಲ್ಲಿ ಇರಬೇಕು. ಆದಷ್ಟು ಈ ಒಂದು ಸೋಷಿಯಲ್ ಮೀಡಿಯಾದಿಂದ ಅಥವಾ ಈ ಮೊಬೈಲ್ಗಳಿಂದ ಸ್ವಲ್ಪ ದೂರವಿರಿ. ಅದರಿಂದ ಏನಾದರೂ ಒಳ್ಳೆಯದನ್ನು ಕಲೀಲಿಕ್ಕೆ ಸಿಕ್ಕರೆ ಖಂಡಿತವಾಗಿ ಯೂಸ್ ಮಾಡಿ. ಎಂಟರ್ಟೈನ್ಮೆಂಟ್ಗೋಸ್ಕರ ಈ ಥರ ಬೆಳಗ್ಗೆಯಿಂದ ಸಂಜೆವರೆಗೆ ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ಳೋದು ತುಂಬಾ ಹಾನಿಯನ್ನು ಉಂಟು ಮಾಡುತ್ತೆ. ಸೊ ವಿದ್ಯಾರ್ಥಿಗಳಲ್ಲಿ ಒಂದು ಕಳಕಳಿಯ ಮನವಿ. ಹಾಗೆ ಇನ್ನೊಂದೇನೆಂದರೆ ಅಪ್ಪನದು ಯೂಟ್ಯೂಬ್ ಚಾನಲ್ ಇದೆ. ಇಟ್ಸ್ ರಿಲೇಟೆಡ್ ಟು ಅಕಾಡೆಮಿಕ್ಸ್. ಅದರ ಬಗ್ಗೆ ಸ್ವಲ್ಪ ನೋಡಿ, ನಾನು ಆ್ಯಕ್ಚುಲಿ
ಕೊರೋನಾ ಟೈಮಲ್ಲಿ ಎಲ್ಲ ಟೀಚರ್ಸ್ಗೆ ಒಂದು ಅನಿವಾರ್ಯವಾಗಿತ್ತು, ಆನ್ಲೈನ್ ಕ್ಲಾಸನ್ನು ಮಾಡಲೇಬೇಕಿತ್ತು. ಸೊ ಆ ಸಂದರ್ಭದಲ್ಲಿ ನನಗೂ ಸಹಿತ ಈ ಆನ್ಲೈನ್ ಕ್ಲಾಸ್ನ ಸ್ವಲ್ಪ ಹುಚ್ಚು ಜಾಸ್ತಿ ಆಯಿತು. ನಾನು ಕೆಲವು ಚಾನಲ್ಸ್ಗಳನ್ನು ನೋಡಿದಾಗ, ಕೆಲವು ಅತ್ಯುತ್ತಮವಾದ ಚಾನಲ್ಸ್ಗಳನ್ನು ನೋಡಿದೆ. ಸೊ ಅವರೆಲ್ಲ ಮಾಡ್ತಿರುವಾಗ ನಾನು ಯಾಕೆ ಮಾಡಬಾರ್ದು? ಅದು ಫ್ರೀಯಾಗಿ ನನ್ನ ವಿದ್ಯಾರ್ಥಿಗಳಿಗೋಸ್ಕರ, ಇಡೀ ರಾಜ್ಯದ ಜನತೆ, ರಾಜ್ಯದ ವಿದ್ಯಾರ್ಥಿಗಳಿಗೋಸ್ಕರ. ಸೊ ಆವಾಗಲೇ ಶುರು ಮಾಡಿದ್ದು ಟಾಪರ್ಸ್ ಟೂಲ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಕೊರೋನಾ ಟೈಮಲ್ಲಿ. ಸೊ ಇವತ್ತಿಗೂ ನಾನು ದ್ವಿತೀಯ ಪಿ ಯು ಸಿ, ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಬೇಕಾದಂಥ ಎಲ್ಲ ವಿಷಯ, ₹1 ಖರ್ಚು ಮಾಡದೆ ತಮ್ಮಲ್ಲಿ ಮನಸ್ಸಿದ್ದರೆ ಖಂಡಿತವಾಗಿ ಒಳ್ಳೆಯ ಅಂಕಗಳನ್ನು ಪಡೆದುಕೊಳ್ಬೋದು. ಕೇವಲ ಆ ಚಾನಲನ್ನು ನೋಡಿ. ನಿಮ್ಮ ಟೀಚರ್ಸ್ ನಿಮಗೆ ಹೇಳ್ತಿರ್ತಾರೆ. ಅದ್ರ ಜೊತೆಗೆ ಯಾವ್ದಾರ ಕ್ಲಾಸ್ ಮಿಸ್ ಆದರೆ ಎಲ್ಲಿ ಹೋಗಬೇಕು ಅಂತ ಹೇಳಿದರೆ ಟಾಪರ್ಸ್ ಟೂಲ್ ಚಾನಲ್ಸನ್ನು ವಿಸಿಟ್ ಮಾಡಿ. ಸೊ ಇವಳೇ ಇದ್ದಾಳೆ, ಉದಾಹರಣೆಗೆ ಇವಳು ನನ್ನ ಮಗಳು, ನನ್ನ ಸ್ಟೂಡೆಂಟು ಹೌದು. ದ್ವಿತೀಯ ಪಿ ಯು ಸಿನಲ್ಲಿ ಮ್ಯಾಥಮೆಟಿಕ್ಸಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದುಕೊಂಡಿದ್ದಾಳೆ, ಯಾವುದೇ ಒಂದು ಟ್ಯೂಷನ್ ಹೋಗ್ದೇನೆ. ಸೊ ನೀವು ಸಹಿತ ಮನೆಯಲ್ಲಿ ಕುಳಿತುಕೊಂಡೇ ಅಥವಾ ಬಿಡುವಿನ ಸಮಯದಲ್ಲಿ ಅವುಗಳನ್ನೆಲ್ಲವನ್ನು ನೋಡಿಕೊಂಡು ಖಂಡಿತವಾಗಿ ಒಳ್ಳೆಯ ಅಂಕಗಳನ್ನು ಪಡೆದುಕೊಳ್ಬೇಕು. ಆದರೆ ಮನಸ್ಸು ಇರಬೇಕು. ಸೊ ಹೀಗಾಗಿ ಆ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ಆ ನನ್ನ ಚಾನಲ್ ಟಾಪರ್ಸ್ ಟೂಲ್ ಅಂತ ಇದೆ, ಅದು ಸಮರ್ಪಣೆ ಮಾಡ್ತಾಯಿದ್ದೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲ ವಿದ್ಯಾರ್ಥಿಗಳು ಮುಂದಿನ ಜೀವನದಲ್ಲಿ ಒಂದು ಒಳ್ಳೆಯ ಅಂಕಗಳನ್ನು ಪಡೆದುಕೊಂಡು ನಿಮ್ಮ ತಂದೆ ತಾಯಿಗಳ ಕನಸನ್ನು ನನಸು ಮಾಡಬೇಕು ಅಂತ ನನ್ನ ಆಶಯ. ಮುಂದಿನ ಪ್ರಶ್ನೆಗೆ ಬರೋಣ. ನಮ್ಮ ಫ್ಯಾಮಿಲಿ ಜೊತೆ ನಿಮಗಿರೋ ಅಂತಹ ಒಂದು ಮೆಮೊರೇಬಲ್ ಮೂಮೆಂಟ್ ಯಾವುದು? ಮೆಮೊರೇಬಲ್ ಮೂಮೆಂಟ್ ಅಂತ ಹೇಳಿದ್ರೆ, ಒಂದು ಸಂತೋಷದ ವಿಷಯನೂ ಇದೆ, ಇನ್ನೊಂದು ದುಃಖದ ವಿಷಯನೂ ಇದೆ. ಸಂತೋಷದ ವಿಷಯ ಅಂತ ಹೇಳಿದರೆ, ನಾನು ದೂರದ ಊರಿಂದ ಬಂದು ಶ್ರವಣಬೆಳಗೊಳದಲ್ಲಿ 2018ರಲ್ಲಿ ಮನೆ ಕಟ್ತೀನಿ. ನನ್ನ ಕನಸಿನ ಮನೆ ಅದು. ಸೊ ಬಂದ ತಕ್ಷಣವೇ ನನಗೊಂದು ಆಸೆ ಇತ್ತು, ಶ್ರವಣಬೆಳಗೊಳದಲ್ಲಿ ಒಂದು ಮನೆ ಮಾಡಬೇಕಂತ. ಸೊ ಅದು 2018ರಲ್ಲಿ ನನ್ನ ಕನಸು ನನಸಾಯಿತು. ಅದೇ ಸಂದರ್ಭದಲ್ಲಿ 2019ರಲ್ಲಿ, ಅಂದರೆ ನನ್ನ ಮನೆ ಗೃಹ ಪ್ರವೇಶ ಆದದ್ದು 2019ರಲ್ಲಿ, ಮನೆ ಗೃಹ ಪ್ರವೇಶ ಆದ 15 ದಿನಕ್ಕೆ ನನಗೊಂದು ಕೆಟ್ಟ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ. ಸೊ ಹೀಗೆ ಥೈರಾಯ್ಡ್ ಕ್ಯಾನ್ಸರ್ ಅಂತ. ಸೊ ಡಾಕ್ಟ್ರು ಹೇಳಿದ ತಕ್ಷಣವೇ ನಾನು ತುಂಬ ಕೊರಗೋಗಿಬಿಟ್ಟೆ. ಏನೇನೋ ಮನಸ್ಸಿಗೆ ಬರಲಿಕ್ಕೆ ಶುರುವಾಯಿತು. ಏನೇನೋ ಕನಸುಗಳನ್ನ ಇಟ್ಕೊಂಡೆ. ನೀವೆಲ್ಲ ಅವಾಗ ಚಿಕ್ಕರಿದ್ರಿ, ನೀನು ಅವಾಗ 10th ಸ್ಟ್ಯಾಂಡರ್ಡು. ಸೊ ತನ್ಮಯ ಅವಾಗನೋ ಫೋರ್ತ್ ಅಲ್ಲ, ಒಂದು 3rd ಸ್ಟ್ಯಾಂಡರ್ಡ್ ಇದ್ಲು. ಸೊ ಆವಾಗ ನನಗೆ ಆತಂಕ ಶುರುವಾಯಿತು. ಎಲ್ಲರೂ ಸಹಜವಾಗಿಯೇ ಕ್ಯಾನ್ಸರ್ ಅಂದ ತಕ್ಷಣವೇ ಜನರು ಆ ಹೆಸರು ಕೇಳಿದ್ರೇ ಸತ್ತೋಗ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ನನಗೂ ಅದೇ ಭಯ ಶುರುವಾಯಿತು. ಸೊ ಆದರೆ ನನ್ನ ಕೆಲವೊಂದು ಫ್ರೆಂಡ್ಸ್ಗೆ ಅದನ್ನು ಹೇಳ್ಕೊಂಡೆ, ತಕ್ಷಣ ಹೇಳ್ಕೊಂಡೆ ಡಾಕ್ಟರ್ ರಿಪೋರ್ಟ್ ಬಂದ ನಂತರ. ಅದರಲ್ಲಿ ನನ್ನ ಒಬ್ಬರು ಸ್ಟೂಡೆಂಟ್ಸು ನ್ಯೂರೋ ಸರ್ಜನ್ ಇದ್ದಾರೆ, ಡಾಕ್ಟರ್ ಪ್ರವೀಣ್ ಸಾಲಿಗೌಡ್ರು ಅಂತ. ಸೊ ಅವರಿಗೆ ಇಮಿಡಿಯೇಟಾಗಿ ರಿಪೋರ್ಟ್ ತೋರಿಸಿದಾಗ ಅವರು ನನಗೆ ಧೈರ್ಯ ತುಂಬಿದರು. ಏನಾಗಲ್ಲ ಸರ್, ನೀವು ಆಪರೇಟ್ ಮಾಡ್ಕೊಳ್ಬೇಕಾಗುತ್ತೆ, ಸೊ ಆಪ್ರೇಟ್ ಮಾಡಬೇಕಂತ. ಸೊ ಇಮಿಡಿಯೇಟ್ ತಡ ಮಾಡದೆ ನಾನು ಆಪ್ರೇಷನ್ಗೆ ಒಳಪಟ್ಟು ಇವಾಗ ತುಂಬ ಒಂದು ಆರೋಗ್ಯವಂತ ಸ್ಥಿತಿಯಲ್ಲಿದ್ದೀನಿ. ಸೊ ಅದಕ್ಕೆ ನನಗೆ ಆವಾಗ ಗೊತ್ತಾಯಿತು, ಜೀವನ ಅನ್ನೋದು ಭಾಳ ಕ್ಷಣಿಕ ಅಂತ. ಯಾವ ಸಂದರ್ಭದಲ್ಲಿ ಯಾರೇ ಜೀವನದಲ್ಲಿ ಏನಾದರೂ ಸಂಭವಿಸ್ಬೋದು. ಅದಕ್ಕೆ ನಾವು ಇರುವಷ್ಟು ಜೀವನವನ್ನು ತುಂಬ ಅಚ್ಚುಕಟ್ಟಾಗಿ ಸಂತೋಷದಾಯಕ ಬದುಕನ್ನು ನಿರ್ವಹಿಸಬೇಕಂತ. ಸೊ ಆವತ್ತಿನಿಂದ ನಾನು ಹೊಸ ವ್ಯಕ್ತಿಯಾಗಿ ಬದಲಾವಣೆ ಆಗಿದ್ದೀನಿ. ನಾನು ಹಿಂದೆ ಯಾವತ್ತೂ ಇದರ ವೇದಿಕೆಗಳ ಮೇಲೆ ಬಂದು ಮಾತನಾಡಿದವನಲ್ಲ. ಆದರೆ ಆಪರೇಷನ್ ಆಗಿ ಹೊರಗೆ ಬಂದಾಗ ನಾನು ಬೇಡ್ಕೊಳ್ತಿದ್ದೆ ದೇವರಲ್ಲಿ, ದೇವರೇ ಈ ಸಲ ನನ್ನನ್ನು ಉಳಿಸು, ನಾನು ಹೊಸ ವ್ಯಕ್ತಿಯಾಗಿ ಬದಲಾಗೋದ್ರಲ್ಲಿ ಸಂದೇಹನೇ ಇಲ್ಲ ಅಂತ. ಸೊ ಅಂದಿನಿಂದ ಇಂದಿನವರೆಗೆ ತುಂಬಾ ನನ್ನಲ್ಲಿ ನಾನು ಬದಲಾವಣೆ ಕಂಡುಕೊಂಡಿದ್ದೀನಿ. ಸೊ ನಿಮಗೂ ಹೇಳೋದಷ್ಟೇ, ಇರುವ ಬದುಕನ್ನು ಬಂಗಾರದ ಬದುಕನ್ನಾಗಿ ಬದುಕಲಿಕ್ಕೆ ಪ್ರಯತ್ನ ಪಡಬೇಕು. ಇರೋಷ್ಟು ದಿವಸ ನಾವೆಲ್ಲರೂ ಒಂದು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಬದುಕಬೇಕಂತ ನಾನು ನಿನಗೂ ಹೇಳೋದಷ್ಟೇ. ತುಂಬ ಭಾವುಕಳಾಗಲಿ ಮಾತನ್ನು ಕೇಳಿ, ಏಕೆಂದರೆ ಅವರೆಲ್ಲ ಅವಾಗ SSLC ಇದ್ಲು.
ನನಗೆ ನನ್ನ ಜೀವನದ ಅತ್ಯಂತ ದೊಡ್ಡ ಸ್ಫೂರ್ತಿ ಅಂದರೆ ನಮ್ಮ ಅಪ್ಪನೇ. ಈಗಿನ ಕಾಲದಲ್ಲಿ ಇವನ್ ನಾನು ಮಾಡಿದ್ದೀನಿ, ಇನ್ಸ್ಪಿರೇಷನ್ಗೋಸ್ಕರ ಅಥವಾ ಮೋಟಿವೇಶನ್ಗೋಸ್ಕರ ಯೂಟ್ಯೂಬಲ್ಲಿ ವೀಡಿಯೋಸ್ ಹುಡ್ಕೋದು. ಇನ್ನು 10th or PU ಇದು ಎಲ್ಲರೂ ಆಬ್ವಿಯಸ್ಲಿ ಮಾಡಿರ್ತಾರೆ. ನಾನು ಹೇಳೋದು ಒಂದೇ, ಲೈಕ್ ನಮ್ಮ ಸುತ್ತಮುತ್ತ ಜೀವನದಲ್ಲಿ ಯಾರ್ಯಾರಿದ್ದಾರೆ ಅವ್ರ ಲೈಫ್ ಸ್ಟೋರೀಸ್ನ ಕೇಳಿ, ಅವ್ರ ಜೀವನನ ಗಮನಿಸಿ, ಅದರಿಂದನೇ ನಿಮಗೆ ಇನ್ಸ್ಪಿರೇಷನ್ ಸಿಗುತ್ತೆ. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್, ಫ್ರೆಂಡ್ಶಿಪ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಫ್ರೆಂಡ್ಶಿಪ್ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗದು. ನನ್ನ ಜೀವನದುದ್ದಕ್ಕೂ ನನ್ನನ್ನು ಕೈ ಹಿಡಿದವರು ನನ್ನ ಫ್ರೆಂಡ್ಸ್. ಆ್ಯಕ್ಚುಲಿ ನಾನು ತುಂಬ ಆರ್ಥಿಕ ಮುಗ್ಗಟ್ಟಿನಿಂದ ಬಳಲಿದವನು. ಸೊ ನಮ್ಮ ಹಣಕಾಸಿನ ನಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಅಷ್ಟು ಚೆನ್ನಾಗಿರಲಿಲ್ಲ ನಾನು ಓದೋ ಸಂದರ್ಭದಲ್ಲಿ. ಸೊ ಆದರೆ ಓದಬೇಕು ಅನ್ನೋ ಹಂಬಲ ಇತ್ತು. ಸೊ ನನಗೆ ಆಸ್ತಿ ಅಂತ ಕಂಡದ್ದು ನನ್ನ ಗೆಳೆಯರ ಮೇಲೆ ಭರವಸೆ ಇಟ್ಟು ನಾನು ನನ್ನ PU ಮುಗಿದ ನಂತರ ಬೆಳಗಾಮಿಗೆ ಬಂದೆ. ಸೊ ಆವಾಗಲೇ ನಮ್ಮ ತಂದೆ ನಾನು SSLC ಮುಗಿದ ನಂತರನೇ ಸ್ಕೂಲ್ ಬಿಡಿಸ್ಬೇಕು ಅಂತ ಯೋಚನೆಯಲ್ಲಿ ಇದ್ದರು. ಯಾಕಂತಂದರೆ ಅವರಿಗೆ ಅಷ್ಟೊಂದು ಸಂಕಷ್ಟ ಇತ್ತು. ಸೊ ಆಗಲೇ ನನ್ನ ಅಣ್ಣನನ್ನು ಸಹಿತ ಅವರು SSLC ಆದಮೇಲೆ ಸ್ಕೂಲಿಂದ ಬಿಡಿಸಿದ್ರು. ಸೊ ಆದರೆ ನಾನು ಸ್ವಲ್ಪ ಹಠ ಮಾಡಿ, ನೀವು ದುಡ್ಡು ಕೊಡೋದು ಬೇಕಾಗಿಲ್ಲ, ನನ್ನನ್ನು ಕಳಿಸ್ಕೊಡಿ ಅಂತ ಹೇಳಿದಾಗ ಅವರು ಒಳ್ಳೆಯ ಮನಸ್ಸಿನಿಂದ ನನ್ನನ್ನು ಕಳಿಸಿದರು. ಸೊ ಬೆಳಗಾವಿಯಲ್ಲಿ ಬಂದಾಗ ನನಗೆ ಒಳ್ಳೆಯ ಸ್ನೇಹಿತರು ಸಿಕ್ಕರು. ಸೊ ಅವರ ಕೈಯಿಂದ ಎಷ್ಟು ಸಾಧ್ಯನೋ ಅಷ್ಟು ಸಹಾಯ ಸಿಕ್ತು. ಅದ್ರ ಜೊತೆಗೆ ವಿವಿಧ ಸ್ಕಾಲರ್ಶಿಪ್ಸ್, ಜೈನ ಒಂದು ಸಂಸ್ಥೆಗಳಿಂದ ಮತ್ತು ಸರ್ಕಾರದಿಂದ ಕೆಲವು ಸ್ಕಾಲರ್ಶಿಪ್ಸನ್ನು ಪಡ್ಕೊಂಡು ನಾನು ಮುಂದೆ ಬಂದೆ. ಸೊ ಈವಾಗಲೂ ಸಹಿತ ನನಗೆ ಫ್ರೆಂಡ್ಸ್, ನಾನು ಸಂಕಷ್ಟ ಕಾಲದಲ್ಲಿ ಏನಾದರೂ ಇದ್ದರೆ ನಾನು ಕೇಳೋದು ಯಾರೋ ನೆಂಟರನ್ನಲ್ಲ, ಕೇಳೋದೇ ನನ್ನ ಫ್ರೆಂಡ್ಸನ್ನು. ಸೊ ಇವತ್ತಿಗೂ ಅವರು ಯಾವುದೇ ಅಪೇಕ್ಷೆ ಇಲ್ಲದೆ ಸೊ ನಾನು ಕೇಳಿದಾಗ ನನಗೆ ಸಹಾಯವನ್ನು ಮಾಡಿದಂಥ ಉದಾಹರಣೆಗಳು ನನಗೆ ಇನ್ನೂ ಕಣ್ಮುಂದೆ ಇವೆ. ಸೊ ಈ ಸಂದರ್ಭದಲ್ಲಿ ನನ್ನ ಎಲ್ಲ ಮಿತ್ರರಿಗೂ ಒಂದು ಧನ್ಯವಾದಗಳನ್ನು ಹೇಳ್ತೀನಿ. ನನಗೆ ಯಾರ್ಯಾರು ಸಹಾಯ ಮಾಡಿದ್ದಾರೆ, ಎಷ್ಟೇ ಇರಲಿ, ಸಹಾಯ ಮಾಡಿದ್ದು ನನಗೆ ಇನ್ನೂ ನನ್ನ ಮನಸ್ಸಿನಲ್ಲಿ ಹಚ್ಚು ಹಸಿರಾಗಿದೆ. ಸೊ ಸ್ನೇಹಿತರು ಯಾವಾಗಲೂ ನೆಂಟರಿಗಿಂತ ಜಾಸ್ತಿನೇ ಒಳ್ಳೆಯವರಂತ ಹೇಳ್ತಾ, ಸೊ ನಿನಗೂ ಅಷ್ಟೇ ಹೇಳೋದು, ನಿನ್ನ ಈ ಶೈಕ್ಷಣಿಕ ಜೀವನದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಅತ್ಯುತ್ತಮವಾದ ಉತ್ತಮ ಸ್ನೇಹಿತರನ್ನು ನೀನು ಗಳಿಸಬೇಕು. ಅದುವೇ ಆಸ್ತಿಯಾಗತ್ತೆ. ಅದುವೇ ನಿನ್ನ ಮುಂದಿನ ಹಂತದಲ್ಲಿ ಒಳ್ಳೆಯ ನಿನ್ನ ಮೆಮೊರೀಸನ್ನು ನೆನಪಲ್ಲಿ ಇಟ್ಕೊಳ್ಬೋದು. ಸೊ ಹೀಗಾಗಿ ಒಳ್ಳೆಯ ಸ್ನೇಹಿತರನ್ನು ಸಂಪಾದಿಸೋದು ಬಹಳ ಮುಖ್ಯ ಆಗುತ್ತೆ ವಿದ್ಯಾರ್ಥಿ ಜೀವನದಲ್ಲಿ. ಮುಂದಿನ ಪ್ರಶ್ನೆ ಏನಂದರೆ, ಈಗ ವಿದ್ಯಾರ್ಥಿ ಜೀವನ ಅಂತ ಬಂದಾಗ ಮಾರ್ಕ್ಸ್ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಈವನ್ ಕೆಲವೊಂದು ಸಮಯದಲ್ಲಿ ವಿದ್ಯಾರ್ಥಿಗಳು ಮಾರ್ಕ್ಸ್ ಕಡಿಮೆ ಬಂದಾಗ ಸೂಸೈಡ್ ಮಾಡ್ಕೊಳ್ಳೋದಾಗಿರ್ಬೋದು, ಹೀಗೆ ಅನೇಕ ಘಟನೆಗಳು ನಾವು ಕಾಣ್ತಾ ಇದ್ದೀವಿ. ಇದರ ಮೇಲೆ ನಿಮ್ಮ ಅಭಿಪ್ರಾಯ ಏನು? ಒಳ್ಳೆಯ ಪ್ರಶ್ನೆ ಇದು. ನೋಡಿ, ನಾವು ಅನೇಕ ಸಂದರ್ಭಗಳಲ್ಲಿ ಕೆಲವೊಂದು ಉದಾಹರಣೆಗಳನ್ನು ನೋಡ್ತೀವಿ. ಕಾರಣ ಏನೋ ಕ್ಷುಲ್ಲಕ ಇರುತ್ತೆ, ಆದರೆ ಅವರು ಆ ಆತುರದಲ್ಲಿ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ತುಂಬ ತಪ್ಪದಾಗಿರುತ್ತೆ. ಸೊ ನಾವು ಅನೇಕ ಸಂದರ್ಭಗಳಲ್ಲಿ 90+90% ಮೇಲೆ ಬಂದಿರುತ್ತೆ. ಆದರೂ ವಿದ್ಯಾರ್ಥಿಗಳು ಹತಾಶೆಗೆ ಒಳಗಾಗಿ ನಿರೀಕ್ಷೆಯನ್ನು ಜಾಸ್ತಿ ಇಟ್ಕೊಂಡಿರ್ತಾರೆ. ಅದೇ ಕಾರಣಕ್ಕಾಗಿ ಎಲ್ಲೋ ಒಂದು ಕಡೆ ಆತ್ಮಹತ್ಯೆಗೆ ಶರಣಾಗೋದನ್ನು ನಾವು ನೋಡಿದ್ದೀವಿ. ಸೊ ಅದಕ್ಕೆ ನಾನು ವಿದ್ಯಾರ್ಥಿಗಳಲ್ಲಿ ಹೇಳೋದಿಷ್ಟೇ, ಯಾವಾಗಲೂ ನೀವು ಮಾನಸಿಕವಾಗಿ ಖಿನ್ನತೆಗೊಳಗಾದರೆ ನೀವು ಹಿರಿಯರನ್ನು ಸಂಪರ್ಕಿಸಿ, ನಿಮ್ಮ ಶಿಕ್ಷಕರನ್ನು ಸಂಪರ್ಕಿಸಿ. ಆ ಥರದಲ್ಲಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರ್ದು. ಯಾವಾಗಲೂ ನಮಗಿಂತ 1-2 ಮಾರ್ಕ್ಸ್ 1-2% ಕಡಿಮೆ ಇರೋವರನ್ನು ನೋಡಿ ನಾವು ಸಂತೋಷ ಪಡಬೇಕಾಗುತ್ತೆ ಈ ಮೆರಿಟ್ ಅಂತ ಬಂದಾಗ. ಯಾಕಂತಂದರೆ ಮೆರಿಟ್ಗೆ ಕೊನೆ ಇಲ್ಲ. ಸೊ ನಮಗಿಂತ ಒಬ್ರು ಇನ್ನೊಬ್ಬರು ಹೈ ಇರ್ತಾರೆ, ಅವ್ರಿಗಿಂತ ಇನ್ನೊಬ್ಬರು ಹೈ ಇರ್ತಾರೆ. ಸೊ ಅದಕ್ಕೆ ಅದನ್ನು ನಮಗಿಂತ ಜಾಸ್ತಿ ಇರೋರು ಮಾರ್ಕ್ಸನ್ನು ಪಡೆದವರನ್ನು ನೋಡಿದರೆ ಖಂಡಿತವಾಗಿ ಎಲ್ಲೋ ಒಂದು ಕಡೆ ನಮಗೆ ಆಘಾತ ಆಗೋದು ಸಹಜ. ಅದಕ್ಕೆ ಯಾವಾಗಲೂ ನಿಮಗಿಂತ 1-2% ಕಡಿಮೆ ಇರೋರನ್ನು ನೋಡಿ ನೀವು ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಅಂಕಗಳನ್ನು ಪಡೆಯುವ ನಿಟ್ಟಿನಲ್ಲಿ ಹೋಗಬೇಕು. ಅದಕ್ಕೆ ಮೆರಿಟ್ ಅನ್ನೋದು ಒಂದು ಮುಖ್ಯ ಇರುತ್ತೆ. ಒಂದು 75% ಮೇಲೆ ಇಟ್ಸ್ ಅ ಗುಡ್ ಸ್ಕೋರ್. ಅದ್ರ ಜೊತೆಗೆ ಬೇರೆಯವರಲ್ಲಿ ಇರದೇ ಇರತಕ್ಕಂಥ ಕೆಲವು ಕ್ವಾಲಿಟೀಸ್, ಕೆಲವು ಸ್ಕಿಲ್ಸ್, ಆಪ್ಟಿಟ್ಯೂಡ್ ಟೆಸ್ಟ್, ರೀಸನಿಂಗ್ ಆಗಿರ್ಬೋದು, ಜನರಲ್ ನಾಲೆಜ್ ಆಗಿರ್ಬೋದು, ಪಬ್ಲಿಕ್ ಸ್ಪೀಕಿಂಗ್ ಆಗಿರ್ಬೋದು, ಯಾವುದೇ ವ್ಯಕ್ತಿ ಜೊತೆಗೆ ನೀವು ಹೇಗೆ ಮಾತನಾಡ್ತೀರಾ ಅಂಥ ಕಲೆ ಆಗಿರ್ಬೋದು, ಇವೆಲ್ಲ ಮ್ಯಾಟ್ರ್ ಆಗುತ್ತೆ.
ಸೊ ಇವೆಲ್ಲ ಒಂದು 75% ಜೊತೆಗೆ ಈ ಎಲ್ಲ ಕಲೆಗಳನ್ನು ಇವೆಲ್ಲ ಸ್ಕಿಲ್ಸನ್ನು ನಾವು ಅಳವಡಿಸಿಕೊಂಡಿದ್ದೆ ಅದರಲ್ಲಿ ಯು ಬಿಕಮ್ ದ ಟಾಪ್. ಸೊ ಇಲ್ಲಿವರೆಗೂ ತುಂಬಾ ಸೀರಿಯಸ್ ಮಾತುಕತೆಗಳು ನಡೆದಿದೆ. ಆ್ಯಕ್ಚುಲಿ ನಮ್ಮ ಮನೇಲಿ ಹೀಗೆ ಮಾತಾಡಲ್ಲ, ಸ್ವಲ್ಪ ಫನ್ನಿಯಾಗಿರ್ತೀವಿ. ನಾವು ಕಮಿಂಗ್ ಟು ದ ಫನ್ ಪಾರ್ಟ್, ನಾನು ನಿಮಗೆ ಕೆಲವೊಂದು ಪ್ರಶ್ನೆಗಳು ಹೇಳ್ತೀನಿ, ರ್ಯಾಪಿಡ್ ಫೈರ್ ರೌಂಡ್ ಅಂತ. ನಿಮ್ಮ ತಲೆಗೆ ಏನಂತ ಪಟ್ಟಂತ ಬರುತ್ತೆ ಅದನ್ನು ನೀವು ಉತ್ತರ ಕೊಡಬೇಕು. ಹಾಂ. ಸೊ ಮ್ಯೂಸಿಕ್ ಆರ್ ಟೀಚಿಂಗ್ ಯಾವ್ದು ಚೂಸ್ ಮಾಡ್ತೀರಾ? ಟೀಚಿಂಗ್, ನೆಕ್ಸ್ಟ್ ಮ್ಯೂಸಿಕ್. ಓಕೆ, ನೆಕ್ಸ್ಟ್ ನೀವು ನನಗೆ ಯಾವುದಾದ್ರೂ ಒಂದು ಮಾತು ಪದೇ ಪದೇ ಹೇಳ್ತಿರ್ತೀರಾ, ಬಟ್ ನಾನು ಕೇಳಲ್ಲ, ಅಂತಹ ಯಾವುದಾದ್ರೂ ವಿಷಯ ಇದೆಯಾ? ನಿನಗೆ ಪದೇ ಪದೇ ಹೇಳೋದಂತಂದರೆ ನಾನು ನಿನ್ನನ್ನು ಒಂದು ಉತ್ತಮ ಸ್ಥಾನಕ್ಕೆ ನೋಡಲಿಕ್ಕೆ ಬಯಸ್ತಾ ಇದ್ದೀನಿ. ಆದರೆ ಎಲ್ಲೋ ಒಂದು ಕಡೆ ನೀನು ಅದನ್ನು ಸ್ವಲ್ಪ ಹಿಂಜರಿತಾ ಇದೆಯಾ, ಅಥವಾ ನಿನ್ನ ಗುರಿನೇ ಬೇರೆ, ನಾನು ಹೇಳೋದೇ ಬೇರೆ ಅನ್ನಿಸ್ತಾ ಇದೆ. ಸೊ ಅದಕ್ಕೆ ನಾನು ಅದಕ್ಕೇನು ಒತ್ತಾಯ ಮಾಡಲ್ಲ. ಸೊ ನಿನ್ನ ಗುರಿ ಏನಿದೆ ಅದನ್ನೇ ನೀನು ಆಯ್ಕೊಂಡು ನೀನು ಮುಂದೆ ಸಾಗಿದರೆ ಪ್ರಪಂಚದಲ್ಲಿ ಒಳ್ಳೆಯ ವ್ಯಕ್ತಿ ಆಗಬೇಕು, ಅಷ್ಟೇ ನನ್ನ ಬಯಕೆ. ಸೊ ಅದೊಂದೇ ನನಗೆ ಆಸೆ ಇರೋದು. ನೆಕ್ಸ್ಟ್, ಹೂ ಈಸ್ ಯುವರ್ ಫೇವ್ರೆಟ್ ಚೈಲ್ಡ್? ನನಗೆ ಫೇವ್ರೆಟ್ ಚೈಲ್ಡ್ ಅಂತ ಬಂದಾಗ ಅಫ್ಕೋರ್ಸ್ ತನ್ಮಯ್. ಅಂದರೆ ಅದು ನಾನು ಅವಳು ಬದುಕಿರೋದೇ ಹೆಚ್ಚು. ಅವಳು 7ನೇ ತಿಂಗಳಲ್ಲಿ ಹುಟ್ಟಿದ್ದು. ಸೊ ಹೀಗಾಗಿ ಅವಳಿಗೆ ಸ್ವಲ್ಪ ಪ್ರೀತಿ ಜಾಸ್ತಿ ಇದೆ. ಅವಳು ಈಗಲೂ ಸ್ವಲ್ಪ ನಾಜೂಕನೇ. ಸೊ ಹೀಗಾಗಿ ಅವಳ ಒಂದು ಕಡೆ ಜಾಸ್ತಿ ಒಲವಿರುತ್ತೆ. ಅಂದರೆ ಸರ್ಟನ್ ಏಜ್ವರೆಗೆ, ಇನ್ನು ಬೆಳೆದು ದೊಡ್ಡವಳಾದ ಮೇಲೆ ಇಬ್ಬರು ಒಂದೇ ಲೆವೆಲ್ಗೆ ಬಂದಾಗ ಈ ನಿನಗಂತ ಬೇರೆ ಅವ್ರಿಗಂತ ಬೇರೆ ಇರಲ್ಲ. ಅವಳಿಗೆ ಇನ್ನೂ ಸ್ವಲ್ಪ ಮ್ಯಾಚುರಿಟಿ ಬರೋವರೆಗೂ ಅವಳನ್ನು ನಾವು ಪ್ರೀತಿಯಿಂದನೇ ಕಾಣಬೇಕಾಗತ್ತೆ. ನಿನಗೆ ಎಷ್ಟೇ ಪ್ರೀತಿ ಮಾಡಿದ್ರೂ ಒಂದು ಸ್ವಲ್ಪ ಮತ್ತೆ ಎಲ್ಲೇ ಕಡಿಮೆ ಅಂದೇ ಅನಿಸುತ್ತೆ. ಸೊ ಹೀಗಾಗಿ ಅವಳ ಕಡೆ ಸ್ವಲ್ಪ ಒಲವಿರೋದು ಜಾಸ್ತಿನೇ. ಸೊ ಕೆಲವೊಂದು ಸಂದರ್ಭ ನಿನಗೆ ಬೇಜಾರಾಗತ್ತೆ, ಅವಳು ಬಂದಾಗಿನಿಂದ ನಿನ್ನ ಮೇಲೆ ಪ್ರೀತಿ ಕಡಿಮೆ ಆಗಿದೆ ಅನಿಸುತ್ತೆ. ಸೊ ಖಂಡಿತ ಅದಿಲ್ಲ. ಸೊ ಇಬ್ಬರಿಗೂ ಅಷ್ಟೇ ಇದೆ, ಬಟ್ ಹೆಚ್ಚು ಸ್ವಲ್ಪ ಅವಳಿಗೆ. ತಂದೆ ಆ್ಯಕ್ಚುಲಿ ತಂದೆಗೆ ಹೆಣ್ಮಕ್ಳಂದರೆ ತುಂಬ ಇಷ್ಟ. ಅದು ದೊಡ್ಡದಿರೋ ಇರ್ಬೋದು. ಸೊ ನನಗೆ ಇಬ್ಬರು ಇಷ್ಟ, ಬಟ್ ನಾನು ಹೇಳ್ದಂಗೆ ಚಿಕ್ಕ ಮಗಳಿಗೆ ಸ್ವಲ್ಪ ಒಲವು ಜಾಸ್ತಿ. ಈಗ ನೆಕ್ಸ್ಟ್ ರೌಂಡು ನಾನು ನಿಮಗೆ ಕೆಲವೊಂದು ವರ್ಡ್ಸ್ನ ಹೇಳ್ತೀನಿ. ಆ ವರ್ಡ್ಸ್ ಕೇಳಿದ್ರೆ ನಿಮ್ಮ ತಲೆಗೆ ಏನು ಬರುತ್ತೆ ಅನ್ನೋದನ್ನು ಹೇಳಬೇಕು. ಹೆಂಡತಿ ನನ್ನ ಬೆನ್ನೆಲುಬು. ಅಮ್ಮ ಸರ್ವತ್ಯಾಗಿ. ಅಪ್ಪ ಪರಿಶ್ರಮ. ಮಗಳು ನನ್ನ ಕಣ್ಣುಗಳು. ಡ್ಯೂಟಿ ಈಸ್ ದ ಫಸ್ಟ್. ಹುಟ್ಟೂರು ನಮ್ಮೂರು ಉಗಾರ್. ಸೊ ಇಲ್ಲಿಗೆ ನಾವು ಈ ಶೋನ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ದ ಶೋ ಪಾಪ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ ಆನ್ ದಿಸ್ ಶೋ. ಸೊ ಈ ಶೋಗೆ ಬಂದದ್ದು ನನಗೂ ಅಷ್ಟೇ ಖುಷಿ ಕೊಡ್ತು. ಕೆಲವೊಂದು ವಿಷಯ ನಿಮಗೆ ಹೇಳದೇ ಇರ್ತಕ್ಕಂಥ ವಿಷಯಗಳನ್ನು ಈ ಮಾಧ್ಯಮದ ಮೂಲಕ ಹಂಚಿಕೊಳ್ಳಿಕ್ಕೆ ಸಹಾಯ ಆಗಿತ್ತು. ಸೊ ನಿನ್ನ ಜರ್ನಿ ಹೀಗೆ ಮುಂದುವರಲಿ. ಓದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು. ನಿನ್ನ ಮನಸ್ಸು ಎಷ್ಟು ಓದಲಿಕ್ಕೆ ಬಯಸುತ್ತನೋ ಅಲ್ಲಿವರೆಗೆ ಓದಿಸುವ ಸಾಮರ್ಥ್ಯ ನನ್ನಲ್ಲಿದೆ. ಸೊ ಮೊದಲು ಓದು, ಆಮೇಲೆ ಈ ಥರ ಏನಾದರೂ ಶೋಸ್ ಮಾಡು. ಸೊ ಇದು ಇರಲಿ, ಇದ್ರ ಜೊತೆಗೇ ಓದನ್ನೋದು ಫಸ್ಟ್. ಸೊ ವಿಶ್ ಯು ಆಲ್ ದ ಬೆಸ್ಟ್ ಒನ್ಸ್ ಅಗೈನ್. ಥ್ಯಾಂಕ್ ಯು.